ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಕುಂಭ ರಾಶಿಯವರೇ, ಇದೇ ಒಂದು ಜೂನ್ 29 ಶಕ್ತಿಶಾಲಿಯಾಗಿರುವಂತಹ ಒಂದು ಭಯಂಕರ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಬರುವಂತಹ ಸಂದರ್ಭದಲ್ಲಿ ಗ್ರಹ ನಕ್ಷತ್ರಗಳ ಬದಲಾವಣೆ ನೇರವಾಗಿ ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಖಂಡಿತವಾಗಿ ಇದೇ ಒಂದು ಜೂನ್ 29 ನಂತರ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಗೆ ವಿಶೇಷವಾದ ವ್ಯಕ್ತಿ ಬರುತ್ತಾರೆ. ನಿಮ್ಮ ಮನೆಗೆ ಬರುವ ಆ ವ್ಯಕ್ತಿ ಯಾವ ರೂಪದಲ್ಲಿ ಬರುತ್ತಾರೆ, ನಿಜವಾಗಿ ನಿಮಗೆ ಅದೃಷ್ಟ ತರುವಂತಹ ವ್ಯಕ್ತಿ ಯಾರಾಗಿರ್ತಾರೆ, ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಬದಲಾಗುವಂತಹ ಕೆಲವೊಂದಿಷ್ಟು ಬದಲಾವಣೆಯನ್ನು ಸಂಪೂರ್ಣವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಡ್ತೇವೆ. ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇದುವರೆಗೆ ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟಗಳು, ಹೃದಯಕ್ಕೆ ನೋವನ್ನು ಉಂಟು ಮಾಡಿದ ಘಟನೆಗಳು, ಸಹಿಸಬೇಕಾದ ಅನುಮಾನಗಳು, ಅವಮಾನಗಳು ಇವೆಲ್ಲಕ್ಕೂ ಈಗ ಅಂತ್ಯ ಸಮೀಪಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಹೊಸ ದಾರಿ ತೆರೆದುಕೊಳ್ಳುವ ಕ್ಷಣ ಹತ್ತಿರಕ್ಕೆ ಬಂದಿದೆ. ದಯವಿಟ್ಟು ಗಮನದಿಂದ ಕೇಳಿ. ಜೂನ್ 29ನೇ ತಾರೀಕು ನಿಮ್ಮ ಬದುಕಿನಲ್ಲಿ ಒಂದು ಮಹತ್ತರದ ತಿರುವು ಮೂಡಿಬರುತ್ತದೆ. ಇದು ಸಾಮಾನ್ಯವಾದ ದಿನವಲ್ಲ, ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ವಿಶೇಷವಾದ ಕ್ಷಣ. ಮೊದಲ ನೋಟಕ್ಕೆ ಇದೊಂದು ಬಿರುಗಾಳಿಯಂತೆ ಭಾಸವಾಗಬಹುದು, ಆದರೆ ಇದು ನಿಮ್ಮನ್ನು ಕೆಡಿಸಲು ಅಲ್ಲ, ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಮುನ್ನಡೆಸಲು ಬರುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಅಥವಾ ನಿಮ್ಮ ಬದುಕಿಗೆ ಒಬ್ಬ ಪ್ರಭಾವಿ ವ್ಯಕ್ತಿಯ ಪ್ರವೇಶವಾಗುವ ಸಾಧ್ಯತೆ ಇದೆ. ಈ ವ್ಯಕ್ತಿ ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವಷ್ಟು ಶಕ್ತಿಯನ್ನು ಹೊಂದಿರಬಹುದು. ಆದರೆ ಇಲ್ಲಿ ಒಂದು ಸೂಕ್ಷ್ಮ ಸಂಗತಿ ಕೂಡ ಇದೆ. ಪ್ರತಿಯೊಂದು ಅವಕಾಶದ ಹಿಂದೆ ಕೆಲವೊಂದು ದೊಡ್ಡ ದೊಡ್ಡ ಸವಾಲುಗಳು, ಅಗ್ನಿ ಪರೀಕ್ಷೆಗಳು ಕಾದಿರುತ್ತವೆ. ಆದ್ದರಿಂದಾಗಿ ಕುಂಭ ರಾಶಿಯವರೇ, ಈ ಒಂದು ವಿಶೇಷವಾಗಿರುವಂತಹ ಜೂನ್ ತಿಂಗಳನ್ನು ಅತ್ಯಂತ ವಿಶೇಷ ಮತ್ತು ನಿರ್ಣಾಯಕವಾದ ಸಮಯವಾಗಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಈ ಶುಭ ಸಮಯದ ಸುತ್ತ ಒಂದು ಕಾಣದ ನೆರಳು ಕೂಡ ನಿಮ್ಮನ್ನು ಅಜಾಗರೂಕತೆಗೆ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕೆಲವರ ದ್ರೋಹಕ್ಕೆ ಒಳಗು ಮಾಡಬಹುದು ಅಥವಾ ಅಪರೂಪದ ಅವಕಾಶವನ್ನು ನಿಮ್ಮಿಂದ ದೂರ ಮಾಡಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಬೇಕು. ಆ ವ್ಯಕ್ತಿ ಯಾರು, ನಿಮ್ಮನ್ನು ಏಕೆ ತಡೆಯಲು ಪ್ರಯತ್ನಿಸುತ್ತಿರುವಂತಹ ಶಕ್ತಿ ಯಾವುದು, ಈ ಒಂದು ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಗಳು ಯಾವ ರೀತಿ ನಿಮಗೆ ಕಷ್ಟಗಳಿಂದ ಪರಿಹಾರವನ್ನು ತಂದುಕೊಡುತ್ತದೆ, ಎಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಹೌದು, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇತ್ತೀಚಿನ ದಿನದಲ್ಲಿ ಕೆಲವು ವಿಚಿತ್ರ ಅನುಭವಗಳು ಆಗುತ್ತಿವೆಯೇ. ಕೆಲವೊಮ್ಮೆ ಮನಸ್ಸಿನಲ್ಲಿ ಅರ್ಥವಾಗದ ಆತಂಕ, ಕೆಲವೊಮ್ಮೆ ಕಾರಣವಿಲ್ಲದೆ ಸಂತೋಷ, ಇನ್ನು ಕೆಲವೊಮ್ಮೆ ಯಾವುದೋ ದೊಡ್ಡ ಬದಲಾವಣೆ ಆಗಲಿದೆ ಎಂಬ ಭಾವನೆ ಮೂಡುತ್ತಿದೆಯೇ. ಹಾಗಾದರೆ ಖಂಡಿತವಾಗಿ ಈ ವಿಡಿಯೋ ನಿಮಗಾಗಿಯೇ. ಹಾಗಿದ್ದರೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿ ಪೂರ್ತಿ ನೋಡಿ. ಏಕೆಂದರೆ ದೇವರು ಯಾವಾಗಲೂ ನಿಮ್ಮೊಂದಿಗೆ ಮಾತನಾಡುತ್ತಾರೆ, ಆದರೆ ಆತನು ಮಾತನಾಡುವ ವಿಧಾನ ವಿಭಿನ್ನವಾಗಿರುತ್ತದೆ. ಆಕಾಶದಿಂದ ಧ್ವನಿ ಬರುವುದಿಲ್ಲ, ಕನಸಿನಲ್ಲಿ ಮಾತ್ರ ಕಾಣಿಸಿಕೊಳ್ಳುವುದಿಲ್ಲ. ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು, ಭೇಟಿಯಾಗುವ ಜನರು, ಪದೇ ಪದೇ ಕಾಣುವ ಸಂಕೇತಗಳು, ಮನಸ್ಸಿನ ಒಳಗಿನಿಂದ ಬರುವ ಧ್ವನಿ ಇವೆಲ್ಲವೂ ದೇವರು ನೀಡುವ ಸೂಚನೆಯಾಗಿರಬಹುದು. ಈ ಒಂದು ಹುಣ್ಣಿಮೆ ಕಳೆದ ನಂತರ ಅನೇಕ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡ್ತಾರೆ. ನಂತರ ಜೀವನದಲ್ಲಿ ಕಷ್ಟಗಳು ಎದುರಾದಾಗ ಅಥವಾ ಅವಕಾಶಗಳು ಕೈತಪ್ಪಿದಾಗ ಪಶ್ಚಾತ್ತಾಪ ಪಡುತ್ತಾರೆ. ಕುಂಭ ರಾಶಿಯವರಲ್ಲಿ ಸಹಜವಾಗಿ ನಾಯಕತ್ವದ ಗುಣ, ಧೈರ್ಯ, ಆತ್ಮವಿಶ್ವಾಸ ಇರುತ್ತದೆ. ಆದರೆ ಕೆಲವೊಮ್ಮೆ ಅದೇ ಆತ್ಮವಿಶ್ವಾಸ ದೈವಿಕವಾದ ಎಚ್ಚರಿಕೆಯನ್ನು ಕಡೆಗಾಣಿಸುವಂತೆ ಮಾಡಿಬಿಡುತ್ತದೆ. ಆದ್ದರಿಂದಾಗಿ ಪ್ರಮುಖವಾಗಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅವಕಾಶವನ್ನು, ಸನ್ನಿವೇಶಗಳನ್ನು, ಸಂಕೇತವನ್ನು ನಿರ್ಲಕ್ಷ್ಯ ಮಾಡದೆ ತಿಳಿದುಕೊಳ್ಳಬೇಕು. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ, ತೊಂದರೆಗಳು, ತಪ್ಪು ನಿರ್ಧಾರವನ್ನು ದೂರ ಮಾಡಿಕೊಳ್ಬಹುದು. ಹಾಗಾದರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಮಹತ್ತರವಾದ ಬದಲಾವಣೆ ಯಾವಾಗಿಂದ ಪ್ರಾರಂಭವಾಗುತ್ತದೆ? ಖಂಡಿತವಾಗಿ ಜೂನ್ 29ರಿಂದ ಮುಂದುವರಿಯುವಂತಹ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ, ಸರಿಯಾದ ದಿಕ್ಕಿಗೆ ಕರೆದುಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿ ಬರುತ್ತಾರೆ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅದ್ಭುತವಾಗಿರುವಂತಹ ಒಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಾಲದ ಒಂದು ಸಮಸ್ಯೆಯಿಂದ ಹೊರಗೆ ತರ್ತಾರೆ. ನೀವು ಅನುಭವಿಸಿದ ಸಂಕಟಗಳು ಅಷ್ಟಿಷ್ಟಲ್ಲ, ನೀವು ನಂಬಿದವರಿಂದ ನಿಮ್ಮ ಆತ್ಮವಿಶ್ವಾಸ ಮುರಿದ ಸಂದರ್ಭಗಳು ಬಂದಿವೆ. ನೀವು ಮಾಡಿದ ಉಪಕಾರವನ್ನು ಮರೆತು ಕೆಲವರು ನಿಮ್ಮನ್ನು ಒಂಟಿಯಾಗಿಸಿದರು. ಆರ್ಥಿಕವಾಗಿಯೂ ಮಾನಸಿಕವಾಗಿಯೂ ನೀವು ಬಹಳಷ್ಟು ಒತ್ತಡವನ್ನು ಅನುಭವಿಸಿದ್ದೀರಾ. ಎಷ್ಟೋ ರಾತ್ರಿಗಳು ನೀವು ನಿದ್ರೆ ಇಲ್ಲದೆ ಕಳೆಯಬೇಕಾಯಿತು. ಮನಸ್ಸಿನಲ್ಲಿದ್ದ ನೋವು ಕಣ್ಣೀರಿನ ರೂಪದಲ್ಲಿ ಹೊರಬಂದಿದೆ. ಕೆಲವು ಸಮಯದಲ್ಲಿ ದೇವರ ಮೇಲೆ ನಂಬಿಕೆಗಳು ಕೂಡ ಕೆಲವೊಂದಿಷ್ಟು ಬಾರಿ ದೇವರ ಮೇಲಿದ್ದ ನಂಬಿಕೆಗಳು ಕೂಡ ಅಪನಂಬಿಕೆಯಾಗಿ ಮುರಿದು ಬಿದ್ದಿದೆ. ಆದರೆ ಈಗ ಏನು ಮಾಡಬೇಕು, ಎಲ್ಲವನ್ನ ಸರಿಪಡಿಸಿಕೊಳ್ಳಬೇಕು, ಎಲ್ಲವನ್ನ ಸರಿ ಮಾಡಿಕೊಳ್ಳುವಂತಹ ಸಮಯ ಈಗ ಹತ್ತಿರಕ್ಕೆ ಬಂದಿದೆ. ನಿಮ್ಮ ಕೈಯಲ್ಲಿ ಈಗ ಅದೃಷ್ಟದ ಸಮಯ, ಕೈ ಹಿಡಿಯುವಂತಹ ವಿಶೇಷವಾದ ಸಂದರ್ಭ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಣ್ಣೀರಿನ ಹನಿಗಳು ದೂರವಾಗುತ್ತದೆ. ಖಂಡಿತವಾಗಿ ನಿಮ್ಮ ದಾರಿಯನ್ನು ತಪ್ಪಿಸಲು ಪ್ರಯತ್ನ ಪಡುವಂತಹ ಜನರು ನಿಮ್ಮಿಂದ ದೂರವಾಗ್ತಾರೆ. ಈ ಸಮಯದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅತ್ಯಂತ ಮುಖ್ಯ. ನಿಮ್ಮ ನಿರ್ಧಾರದಲ್ಲಿ ಸ್ಪಷ್ಟತೆ ಇರಬೇಕು. ಯಾರನ್ನ
ಯಾರನ್ನಾದರೂ ನಂಬುವ ಮೊದಲು ನಿಮ್ಮನ್ನು ನೀವು ನಂಬಬೇಕು. ನಿಮ್ಮ ಒಳಗಿನ ಮನಸ್ಸಿನ ಧ್ವನಿಯನ್ನು ಕೇಳಬೇಕು. ಇದೇ ನಿಮ್ಮ ಜೀವನದ ದೊಡ್ಡ ತಿರುವಾಗಬಹುದು. ಸರಿಯಾದ ಹೆಜ್ಜೆ ಇಟ್ಟರೆ ನಿಮ್ಮ ಭಾಗ್ಯವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಕುಂಭ ರಾಶಿಯವರೇ, ಈ ಮಹತ್ವದ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಹುಟ್ಟಿಸುವಂತಹ ಕೆಲವೊಂದಿಷ್ಟು ಪರಿಸ್ಥಿತಿಗಳು ಎದುರಾಗಬಹುದು. ಆ ಪರಿಸ್ಥಿತಿಗಳನ್ನು ನೀವು ಪ್ರಮುಖ ವ್ಯಕ್ತಿಯ ಬಗ್ಗೆ ತಪ್ಪು ಕಲ್ಪನೆಗಳು ನಿಮ್ಮೊಳಗೆ ಬಿತ್ತಲು ಕೆಲವರು ಪ್ರಯತ್ನವನ್ನು ಪಡಬಹುದು. ಆದ್ದರಿಂದ ಇನ್ನು ಮುಂದೆ ಹೋಗಿ ನಿಮ್ಮ ಬಳಿ ಯಾವುದೇ ವ್ಯಕ್ತಿಗಳ ಬಗ್ಗೆ ಸುಳ್ಳು ಮಾಹಿತಿಯನ್ನು ನೀಡಬಹುದು. ಅಪವಾದವನ್ನು ತಲುಪಿಸುವಂತಹ ಕೆಲಸವನ್ನು ಮಾಡುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಕೋಪ ಹಾಗೂ ಅತಿಯಾದ ಭಾವನಾತ್ಮಕತೆಗೆ ನೀವು ಒಳಗಾಗಬಾರ್ದು. ನಿಮ್ಮ ದೊಡ್ಡ ಶತ್ರುವಿಗೆ ಆ ಒಂದು ಸಣ್ಣ ವಿಚಾರಕ್ಕೂ ಕೂಡ ನೀವು ತಾಳ್ಮೆಯನ್ನು ಕಳೆದುಕೊಂಡರೆ ನಿಮ್ಮ ಜೀವನ ನರಕವಾಗುತ್ತದೆ. ಆದ್ದರಿಂದಾಗಿ ನಾವು ತಿಳಿಸುವಂತಹ ಪ್ರತಿಯೊಂದು ಮಾರ್ಗವನ್ನು ಅನುಸರಿಸಿ, ಆಗ ನಿಮ್ಮ ಜೀವನ ಅದ್ಭುತವಾಗಿ ತೆರೆದುಕೊಳ್ಳುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದೇ ವಿಷಯದ ಬಗ್ಗೆ ಮತ್ತೆ ಮತ್ತೆ ಯೋಚಿಸುತ್ತಿದ್ದರೆ, ಒಂದು ಹೊಸ ನಿರ್ಧಾರ, ಹೊಸ ವ್ಯವಹಾರ ಆರಂಭಿಸಬೇಕು, ಒಂದು ನಿರ್ಧಾರ ಪಡೆದುಕೊಳ್ಳಬೇಕು, ಯಾವುದಾದ್ರನ್ನಾದರೂ ಸಂಪರ್ಕಿಸಬೇಕು ಅಥವಾ ಒಂದು ಸ್ಥಳಕ್ಕೆ ಹೋಗಬೇಕು ಎಂಬ ಭಾವನೆ ಪದೇ ಪದೇ ಬರುತ್ತಿದ್ದರೆ ಅದನ್ನು ಸಾಮಾನ್ಯ ಕಲ್ಪನೆ ಎಂದು ನಿರ್ಲಕ್ಷ್ಯ ಮಾಡಬೇಡಿ. ಕೆಲವೊಮ್ಮೆ ದೇವರು ನಮ್ಮ ಆತ್ಮದ ಮೂಲಕ ನಮ್ಮೊಂದಿಗೆ ಮಾತನಾಡ್ತಾರೆ. ಹೊರಗಿನ ಪ್ರಪಂಚದ ಗೊಂದಲಮಯದಿಂದ ತುಂಬಿದರೂ ಆದರೆ ಆತ್ಮದ ಧ್ವನಿ ಸದಾ ಸ್ಪಷ್ಟವಾಗಿರುತ್ತದೆ. ನೀವು ಯಾವುದಾದರೂ ಕಾರ್ಯದ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಿದ್ದರೆ ಅದರ ಹಿಂದೆ ಒಂದು ಕಾರಣ ಇರಬಹುದು. ದೇವರು ನಿಮ್ಮನ್ನು ಸರಿಯಾದ ದಿಕ್ಕಿನತ್ತ ಕೊಂಡೊಯ್ಯಲು ಪ್ರಯತ್ನಿಸ್ತಾ ಇರಬಹುದು. ಈ ಒಂದು ವಿಚಾರದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ಜೀವನದ ದೊಡ್ಡ ನಿರ್ಧಾರವನ್ನು ಇಂತಹ ಒಳಗಿನ ಪ್ರೇರೇಪಣೆಯ ಆಧಾರದ ಮೇಲೆ ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಜೂನ್ 29ನೇ ತಾರೀಕು ನೀವು ಯಾವುದೇ ನಿರ್ಧಾರದಲ್ಲಿ ಸ್ಪಷ್ಟತೆಯನ್ನು ಪಡೆದುಕೊಳ್ತೀರಾ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಧ್ವನಿಯನ್ನು ನೀವು ಕೇಳಬೇಕು. ಆತುರದಲ್ಲಿ ನಿರ್ಧಾರವನ್ನು ಮಾಡಬಾರ್ದು. ಶಾಂತವಾಗಿ ಕುಳಿತು ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ನಿಮ್ಮೊಳಗೆ ಬರುವಂತಹ ಉತ್ತರವನ್ನು ಗಮನಿಸಿ. ದೇವರು ನಿಮ್ಮ ಜೀವನದಲ್ಲಿ ಹೊಸ ಬಾಗಿಲು ತೆರೆಯಲು ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ. ಈ ದಾರಿಯನ್ನು ನೀವು ಗುರುತಿಸಬೇಕಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಈಗ ಪದೇ ಪದೇ ಒಂದೇ ಸಂಖ್ಯೆಗಳು ಕಾಣಿಸಿಕೊಳ್ಳೋದು, ಒಂದೇ ಹೆಸರುಗಳು ಬರೋದು ಅನೇಕ ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಇದು ಸಾಮಾನ್ಯ ಘಟನೆಯಲ್ಲ. ವಿಶ್ವ ಅಥವಾ ದೈವಿಕ ಶಕ್ತಿಯ ಗಮನ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಸಂಕೇತವಾಗಿರುತ್ತದೆ. ಈಗ ಹಳೆಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಅಥವಾ ನಿಮ್ಮ ಜೀವನದ ದಿಕ್ಕು ಬದಲಾಗಬಹುದು. ಈ ಸಂದರ್ಭದಲ್ಲಿ ಮುಂದಿನ ಹೆಜ್ಜೆ ಇರುವಾಗ ಬಹಳಷ್ಟು ಸಂದೇಶಗಳು ಸಿಗಬಹುದು. ಒಟ್ಟಾರೆಯಾಗಿ ಕುಂಭ ರಾಶಿಯವರೇ, ನಾವು ಪ್ರೀತಿಸಿದಂತಹ ಜನರು ಅಥವಾ ತುಂಬಾ ನಂಬಿದಂತಹ ಸ್ನೇಹಿತರು ನಮ್ಮ ಜೀವನದಿಂದ ದೂರವಾಗ್ತಾರೆ. ಇದು ನೋವನ್ನು ಉಂಟು ಮಾಡುತ್ತದೆ. ಆದರೆ ಪ್ರತಿಯೊಂದು ದೂರವಾಗುವಿಕೆಯು ನಷ್ಟವಲ್ಲ. ಕೆಲವೊಮ್ಮೆ ದೇವರು ನಿಮ್ಮ ಜೀವನದಲ್ಲಿ ಇರಬಾರದ ವ್ಯಕ್ತಿಗಳನ್ನು ತೆಗೆದುಹಾಕ್ತಾರೆ. ಏಕೆಂದರೆ ಅವರು ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗಬಾರ್ದು. ನಿಮ್ಮ ಮುಂದೆ ಸಾಗಬೇಕಾದ್ರೆ ಹಳೆಯ ಭಾರವನ್ನು ಬಿಟ್ಟು ಬಿಡಬೇಕಾಗುತ್ತೆ. ಅನೇಕ ಬಾರಿ ನಾವು ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸ್ತೇವೆ, ಆದರೆ ಅವು ಉಳಿದುಕೊಳ್ಳೋದಿಲ್ಲ. ಅದಕ್ಕೆ ಕಾರಣ ದೇವರ ಯೋಜನೆ ಬೇರೆ ಇರಬಹುದು. ಕುಂಭ ರಾಶಿಯವರು ನಿಷ್ಠಾವಂತರಾಗಿರ್ತಾರೆ. ಒಮ್ಮೆ ಯಾರನ್ನಾದರೂ ತಮ್ಮವರಾಗಿ ಸ್ವೀಕರಿಸಿದರೆ ಅವರನ್ನು ಸುಲಭವಾಗಿ ಬಿಡೋದಿಲ್ಲ. ಆದರೆ ಕೆಲವೊಮ್ಮೆ ಬಿಡುವುದು ಕೂಡ ಅಗತ್ಯ. ಈಗ ನಿಮ್ಮ ಜೀವನದಿಂದ ದೂರವಾಗುತ್ತಿರುವ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. ಬದಲಾಗಿ ದೇವರು ಹೊಸ ಅವಕಾಶವನ್ನ, ಹೊಸ ಸಂಬಂಧವನ್ನ, ಹೊಸ ಸಂತೋಷವನ್ನ ನಿಮಗೆ ಜಾಗ ಮಾಡುತ್ತಿದ್ದಾನೆ ಎಂದು ನಂಬಿ. ನಿಮ್ಮ ಜೀವನದ ಪ್ರತಿಯೊಂದು ಬಾಗಿಲು ಮುಚ್ಚಿದಾಗ ಅದರ ಹಿಂದೆ ಯಾವುದೋ ದೊಡ್ಡ ಕಾರಣ ಇರುತ್ತದೆ. ದೇವರು ನಿಮ್ಮನ್ನ ತಪ್ಪು ಜನರಿಂದ ದೂರ ಮಾಡಿ ಸರಿಯಾದ ಜನರತ್ತ ಕೊಂಡೊಯ್ಯುತ್ತಾನೆ. ಆದ್ದರಿಂದ ಬೇಸರಕ್ಕಿಂತ ಹೆಚ್ಚು ನಂಬಿಕೆಯನ್ನ ಇಟ್ಕೊಳ್ಳಿ. ಈಗ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಒಂದು ಫೋನ್ ಮೂಲಕ ಅಥವಾ ಬಹುಕಾಲದ ನಂತರ ಹಳೆಯ ಪರಿಚಿತರ ಭೇಟಿ ಆಗಬಹುದು ಅಥವಾ ಹೊಸ ವ್ಯಕ್ತಿಯ ಪರಿಚಯ ಆಗಬಹುದು. ಕೆಲವೊಮ್ಮೆ ಸಣ್ಣ ಘಟನೆಗಳು ಕೂಡ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಪ್ರತಿಯೊಬ್ಬರನ್ನು ಗೌರವದಿಂದ ಸ್ವಾಗತಿಸಿ ಅವಕಾಶವನ್ನ ತೆರೆದ ಮನಸ್ಸಿನಿಂದ ಒಪ್ಪಿಕೊಳ್ಳಿ. ಎನ್ ಅಕ್ಷರದಿಂದ ಆರಂಭವಾಗುವಂತಹ ಮಹಿಳೆ ಆಗಲಿ, ಪುರುಷ ಆಗಲಿ ಅಥವಾ ಯಾವುದೇ ಹೊಸ ವ್ಯಕ್ತಿ ಆಗಲಿ, ಹಿರಿಯರಾಗಲಿ ನಿಮಗೆ ಸಂಪರ್ಕಕ್ಕೆ ಬಂದರೆ ಅವರನ್ನು ಗೌರವಿಸಿ. ಅವರು ನಿಮ್ಮ ಜೀವನಕ್ಕೆ ಅದ್ಭುತವಾಗಿರುವಂತಹ ಮಾಹಿತಿಯನ್ನು ತಂದು ಕೊಡ್ತಾರೆ. ನಿಮ್ಮ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡ್ತಾರೆ. ನಿಮ್ಮನ್ನು ಮುಂದಕ್ಕೆ ಕರೆದುಕೊಂಡು ಹೋಗಲು ಸಹಾಯ ಮಾಡ್ತಾರೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರೇ, ಈಗ ನಿಮ್ಮ ಮನಸ್ಸಿನ ಮಾತಿಗೆ ಮಹತ್ವ ನೀಡಿ. ಯಾರ ಬಗ್ಗೆ ಆದರೂ ಅನುಮಾನ ಮೂಡಿದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಎಚ್ಚರಿಕೆಯಿಂದ ಮುಂದುವರಿಸಿ. ಈ ಸಮಯದಲ್ಲಿ ಸಕಾರಾತ್ಮಕತೆಯ ಜೊತೆ ಕೆಲವು ನಕಾರಾತ್ಮಕ ಪ್ರಭಾವಗಳು ಸುತ್ತಮುತ್ತ ಇರಬಹುದು. ಆದ್ದರಿಂದ ಯಾವುದೇ ಮೋಸಕ್ಕೆ ಒಳಗಾಗದಂತೆ ಜಾಗರೂಕರಾಗಿರಿ. ದುರಾಸೆಗೆ ಬಲಿಯಾಗಬೇಡಿ. ಶಾರ್ಟ್ಕಟ್ ಮೂಲಕ ಯಶಸ್ಸು ಪಡೆಯುವಂತಹ ಆಲೋಚನೆ ಇದ್ದರೆ ದೂರ ಇಟ್ಟುಬಿಡಿ. ನಿಮ್ಮ ಪರಿಶ್ರಮ, ನಿಷ್ಠೆ ಮತ್ತು ತಾಳ್ಮೆ ನಿಮ್ಮನ್ನು ನಿಜವಾದ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಇದೇ ನಿಮ್ಮ ಬಲವಾಗುತ್ತದೆ, ನಿಮ್ಮ ಗೆಲುವಿಗೆ ಕಾರಣವಾಗುತ್ತದೆ. ನೀವು ಸ್ವಭಾವತಃ ಅಜಯ ಹೋರಾಟಗಾರರು. ಎಂಥದೇ ಕಷ್ಟಗಳು, ಸವಾಲುಗಳು ಬಂದರೂ ಕೂಡ ಧೈರ್ಯದಿಂದ ಎದುರಿಸುವಂತಹ ಶಕ್ತಿಯನ್ನು ಪಡೆದುಕೊಂಡಿದ್ದೀರಾ. ಇನ್ನು ಮುಂದೆ ನೀವು ಯಾವುದಾದ್ರೂ ಕೆಲಸ ಮಾಡಲು ಯತ್ನಿಸಿದಾಗ ಪದೇ ಪದೇ ಅಡೆತಡೆಗಳು ಬರ್ತಾ ಇದ್ರೆ, ಎಲ್ಲ ಸಿದ್ಧತೆಗಳಿದ್ರೂ ಕೆಲಸ ಮುಂದಕ್ಕೆ ಸಾಗ್ತಾ ಇಲ್ಲ ಅಂದರೆ ಅನೇಕ ಜನರು ಅದನ್ನು ದುರಾದೃಷ್ಟ ಎಂದು ಭಾವಿಸ್ತಾರೆ. ಆದರೆ ಕೆಲವೊಮ್ಮೆ ದೇವರು ನಮ್ಮನ್ನ ತಪ್ಪು ದಾರಿಯಿಂದ ತಡೆಯಲು ಅಡೆತಡೆಗಳನ್ನು ಸೃಷ್ಟಿ ಮಾಡ್ತಾನೆ. ದೇವರನ್ನ ನಂಬಿದರೆ ಖಂಡಿತವಾಗಿ ನಿಮ್ಮ ಕಷ್ಟಗಳು ಇಲ್ಲಿಗೆ ಪರಿಹಾರವಾಗುತ್ತೆ. 29 ನಿಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷವಾದ ಸಮಯ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಮನಸ್ಸಿನಲ್ಲಿ
ಶಾಂತಿ, ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ, ಎಂಥದೇ ಕಷ್ಟಗಳಿದ್ರೂ ಕೂಡ ನೀವು ನಿರೀಕ್ಷೆ ಇಟ್ಟಿದಂತಹ ಕೆಲಸಗಳು ಕೈಗೂಡುತ್ತದೆ. ಮುಚ್ಚಿದಂತಹ ಬಾಗಿಲು ತಾನಾಗೆ ತೆರೆದುಕೊಳ್ಳುತ್ತದೆ. ಒಟ್ಟಾರೆಯಾಗಿ ಸಮಯವನ್ನು ಸಂತೋಷ ಮತ್ತು ನಂಬಿಕೆಯಿಂದ ಬರಮಾಡ್ಕೊಳ್ಳಿ. ಇಂದಿನಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಭಯಗಳು ದೂರವಾಗುತ್ತೆ, ನಿರಾಸೆಗಳೆಲ್ಲ ದೂರವಾಗುತ್ತೆ. ನಿಮ್ಮ ಮೇಲಿನ ನಂಬಿಕೆಯನ್ನು ಯಾವತ್ತೂ ಕಳೆದುಕೊಳ್ಬೇಡಿ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಕತ್ತಲೆಯಂತೆ ಕಾಣಬಹುದು, ಆದರೆ ಕತ್ತಲೆಯ ನಂತರವೇ ಬೆಳಕು ಬರುತ್ತೆ. ಪರೀಕ್ಷೆಯ ನಂತರವೇ ಆಶೀರ್ವಾದ ಸಿಗುತ್ತೆ. ಕಾಯುವಿಕೆಯ ನಂತರವೇ ಯಶಸ್ಸು ದೊರೆಯುತ್ತದೆ. ದೇವರು ನಿಮ್ಮನ್ನ ಮರೆತಿಲ್ಲ. ನೀವು ಮಾಡುವ ಪ್ರತಿಯೊಂದು ಪ್ರಾರ್ಥನೆ, ನಿಮ್ಮ ಪ್ರತಿಯೊಂದು ಕಣ್ಣೀರು, ನಿಮ್ಮ ಪ್ರತಿಯೊಂದು ಹೋರಾಟ ದೇವರ ಗಮನದಲ್ಲಿದೆ. ಇಂದಿನಿಂದ ನಿಮ್ಮ ಸುತ್ತಮುತ್ತ ನಡೆಯುವ ಘಟನೆಯನ್ನ ಹೆಚ್ಚು ಗಮನಿಸಿ, ನಿಮ್ಮ ಹೃದಯದ ಧ್ವನಿಯನ್ನ ಕೇಳಿ, ದೇವರ ಮೇಲಿನ ನಂಬಿಕೆಯನ್ನ ಇನ್ನಷ್ಟು ಗಟ್ಟಿಗೊಳಿಸಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ. ನಿಮ್ಮ ಜೀವನಕ್ಕೆ ಯಾರೇ ಬಂದರೂ ಕೂಡ ಅವರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ಳಿ ಮತ್ತು ಕೆಲವೊಂದಿಷ್ಟು ಸಮಯದಲ್ಲಿ ಜಾಗರೂಕತೆಯನ್ನ ಕೂಡ ಇಟ್ಕೊಳ್ಳಿ. ನೀವು ಬೆಳಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗುವವರೆಗೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆ ಸಂಕೇತವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ರಾತ್ರಿ ಸಮಯದಲ್ಲಿ ಸಿಗುವಂತಹ ಸೂಚನೆಯನ್ನ ಒಂದು ಪುಸ್ತಕದಲ್ಲಿ ಬರೆದಿಡುವಂತಹ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಕನಸುಗಳು ನನಸಾಗಲಿ. ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಂಪತ್ತು, ಸಮೃದ್ಧಿ ಯಾವಾಗಲೂ ಕೂಡ ಇರಲಿ ಅಂತ ಹಾರೈಸುತ್ತೇನೆ. ಒಟ್ಟಾರೆಯಾಗಿ ಕುಂಭರಾಶಿಯವರೇ, ಈ ವಿಶೇಷವಾದ ಮಾಹಿತಿ ನಿಮ್ಮ ಜೀವನಕ್ಕೆ ಮತ್ತು ನಿಮ್ಮ ಇಲ್ಲಿ ಇರ್ತಕ್ಕಂಥ ಗೊಂದಲೆಗೆ ಪರಿಹಾರವನ್ನು ತಂದುಕೊಟ್ಟಿದ್ರೆ ಖಂಡಿತವಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.